ನಮಸ್ಕಾರ ವೀಕ್ಷಕರೇ, ವರ್ಷಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ. ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ. 2025ರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ, ಮಹನೀಯರ ಜಯಂತಿ, ಪುಣ್ಯಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ. ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ. ಈ ದಿನ ಜನವರಿ 4ರ ವಿಶೇಷ ಏನೆಂದರೆ ವಿಶ್ವ ಬ್ರೈಲ್ ದಿನ. ಪೂರ್ಣ ಅಥವಾ ಭಾಗಶಃ ದೃಷ್ಟಿ ಹೊಂದಿರುವ ವ್ಯಕ್ತಿಗಳಿಗೆ ಸಂವಹನದ ಪ್ರಮುಖ ಮಾಧ್ಯಮವಾಗಿ ಬ್ರೈಲ್ ಲಿಪಿ ಬಳಸಲಾಗುತ್ತಿದೆ. ಇದರ ಮಹತ್ವವನ್ನು ತಿಳಿಯಲು ಜನವರಿ 4ರಂದು ಜಾಗತಿಕವಾಗಿ ಸ್ಮರಿಸಲಾಗುತ್ತಿದೆ. ಬ್ರೈಲ್ ಆವಿಷ್ಕಾರ. ಈ ಬರವಣಿಗೆ ವ್ಯವಸ್ಥೆಯ ಸೃಷ್ಟಿಕರ್ತ ಲೂಯಿಸ್ ಬ್ರೈಲ್. ಇವರು ಜನವರಿ 4, 1809ರಂದು ಜನಿಸಿದರು. ಅವರು ಜಗತ್ತಿಗೆ ನೀಡಿದ ಕೊಡುಗೆಗಾಗಿ ಪ್ರತಿ ವರ್ಷ ಈ ದಿನದಂದು ಸ್ಮರಿಸಲಾಗುತ್ತಿದೆ. ಬ್ರೈಲ್ ದಿನವು ಅಂತಾರಾಷ್ಟ್ರೀಯ ದಿನವಾಗಿದ್ದು, ಶಿಕ್ಷಣ, ಸಂವಹನ ಮತ್ತು ಸಮಾಜದಲ್ಲಿ ಬ್ರೈಲ್ನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜನವರಿ 4ರಂದು ವಿಶ್ವ ಬ್ರೈಲ್ ದಿನವಾಗಿ ಆಚರಿಸಲಾಗುತ್ತಿದೆ. ಬ್ರೈಲ್ ದಿನದ ಮಹತ್ವ ಹಾಗೂ ಹಿನ್ನೆಲೆ ಕುರಿತು ಕುಷ್ಟಗಿನಗರದ SBI ಬ್ಯಾಂಕ್ ಅಧಿಕಾರಿ ಮಂಜುನಾಥ್ ಬಳಗನೂರ್ ಹಾಗೂ ಅವರ ಸಹೋದರ ಪ್ರಕಾಶ್ ಬಳಗನೂರ್ ಸದ್ಯ ನಮ್ಮ ವಾಹಿನಿಯ ವೇದಿಕೆಯಲ್ಲಿದ್ದಾರೆ. ಈ ಇಬ್ಬರು ಹುಟ್ಟಿನಿಂದಲೇ ದೃಷ್ಟಿ ಕೊರತೆ ಹೊಂದಿದ್ದರೂ ದೃಷ್ಟಿ ಇದ್ದವರಕ್ಕೂ ಹೆಚ್ಚು ಸಾಧನೆ ಮಾಡಲು ಹೊರಟವರು. ಇವರ ಸಾಧನೆ ಪ್ರಯತ್ನಕ್ಕೆ ತಂದೆ ತಾಯಿ ಅಷ್ಟೇ ಅಲ್ಲ, ಇಡೀ ಸಮಾಜದವರು ಮೆಚ್ಚಿದ್ದಾರೆ ಹಾಗೂ ಹೆಮ್ಮೆ ಪಡುತ್ತಿದ್ದಾರೆ. ಇದಕ್ಕೂ ಮುನ್ನ ಈ ಮಹನೀಯರ ಪರಿಚಯ, ಅವರ ಬಳಿಯೇ ತಿಳಿದುಕೊಳ್ಳೋಣ. ಜೊತೆಗೆ ಬ್ರೈಲ್ ದಿನದ ಮಹತ್ವವನ್ನು ಅರಿಯೋಣ. ಬನ್ನಿ ಹಾಗಾದರೆ ಕೇಳೋಣ. ನಮಸ್ಕಾರ ಸಹೋದರರಿಗೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಧ್ವನಿ ನಿಮ್ಗೆ ಪರಿಚಯ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಸುಮಾರು 18 ವರ್ಷದ ಕೆಳಗಡೆ ನಿಮ್ಮನ್ನೆಲ್ಲ ನಾನು ಎತ್ಕೊಂಡಿದ್ದೀನಿ. ನಮ್ಮ ಚಿಕ್ಕಪ್ಪ ಇದ್ರು ಒಂದು ನಾನು ಕ್ಲೂ ಕೊಡ್ತೀನಿ. ಸಜ್ಜನಶ್ರೀ ಬುಕ್ ಸ್ಟಾಲ್ ಇತ್ತು. ಹೌದು ಹೌದು, ನಿಜ. ನಮ್ಮ ಕಾಕ ಅವ್ರದ್ದು ಪಕ್ಕದಲ್ಲೇ ನಮ್ದೊಂದು ಶಾಪ್. ಹಾ ಸರ್, ಕಟಿಂಗ್ ಶಾಪ್. ನೆನಪಿದೆ. ಯಾರು ಹೇಳಿ? ಶರಣಪ್ಪ ಅವ್ರ ತಮ್ಮ. ನಿಮ್ಮ ವಾಯ್ಸ್ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಕೇಳಿದ್ದೀನಿ, ನಿಮ್ಮ ವಾಹಿನಿ ಮೂಲಕ. ಬಹುಶಃ ನಿಮ್ಮ ಹೆಸರು ಸಂದೇಶ್ ಅನ್ಕೋತೀನಿ. ಎಸ್, ವಾಹಿನಿ ಮೂಲಕ ಕೇಳಿ. ಹಾ ಸರ್, ಅದಕ್ಕೂ ಮುಂಚೆ ನಿಮ್ಮನ್ನ ನೋಡಿರುವಂತ ನೆನಪು ನನಗೆ ಸದ್ಯದ ಮಟ್ಟಿಗಿಲ್ಲ. ಬಟ್ ನಿಮ್ಮ ಬ್ರದರ್ ಅವ್ರ ಜೊತೆಗೆ ನಮ್ದು ಒಡನಾಟ ಇತ್ತು, ಶರಣಪ್ಪ ಅಂಕಲ್ ಅವ್ರ ಜೊತೆಗೆ. ಸರಿ, ಅಂತೂ ನೆನಪಿದೆ. ನಾನಂತೂ ಬಹಳ ದಿನದ ನಂತರ ತಮ್ಮನ್ನು ಕಂಡಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಅಪ್ಪ ಅಮ್ಮ ತುಂಬಾ ಚೆನ್ನಾಗಿದ್ದಾರೆ. ತಾವು ಇತ್ತೀಚೆಗೆ ಜಾಬ್ ಇಲ್ಲಿ ಖುಷಿಯಲ್ಲಿ ಮಾಡ್ತಿದ್ದಾರೆ? ಹಾ ಸರ್, ಹೌದು ಸರ್, ಕುಷ್ಟಗಿಯಲ್ಲಿ ಮಾಡ್ತಾ ಇರೋದು. SBIದಲ್ಲಿ ಅಸೋಸಿಯೇಟ್ ಸೇಲ್ಸ್ ಅಂಡ್ ಕಸ್ಟಮರ್ ಅಂತ ಒಂದು ಜಾಬ್ ಇದೆ, ಜೂನಿಯರ್ ಅಸೋಸಿಯೇಟ್ ಅಂತ. ಸೊ ಆ ಜಾಬಲ್ಲಿ ನಾನು ಕಳೆದ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ SBI ಬ್ರಾಂಚಲ್ಲಿ. ಈ ಕುಷ್ಟಗಿ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಎದುರುಗಡೆ ಇರೋ ಬ್ರಾಂಚಲ್ಲಿ ಇರೋದು ಆ್ಯಕ್ಚುಲಿ ನಾನು. ತುಂಬಾ ಸಂತೋಷ. ಈ ದಿನದ ವಿಶೇಷ ಬ್ರೈಲ್ ಲಿಪಿ ದಿನ. ಇದರ ಮಹತ್ವ ಕುರಿತು ಹಾಗೂ ತಮ್ಮ ಪರಿಚಯವನ್ನು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಹಾ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಮೂಲತಃ ಕುಷ್ಟಗಿ ತಾಲೂಕ್ದವನು. ನನ್ನ ಶಿಕ್ಷಣ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಬ್ಲೈಂಡ್ ಸ್ಕೂಲಲ್ಲಿ ಓದಿರೋದಂಥದ್ದು ನಾನು. ನಮಗಾಗಿ ಪ್ರತ್ಯೇಕ ಸ್ಕೂಲ್ಗಳು ಇರ್ತವೆ, ಆ ಸ್ಕೂಲಲ್ಲಿ ಓದಿರುವಂಥದ್ದು ನಾನು. ನಂದು PUC ಮತ್ತು ಡಿಗ್ರಿ ಪ್ರತಿಷ್ಠಿತ ಕಾಲೇಜಾದ ಆಳ್ವಾಸ್ ಮೂಡಬಿದ್ರಲ್ಲಿ ಓದಿದ್ದೆ ನಾನು. ನಂದು 2014ನಲ್ಲಿ SLC ಮುಗೀತು. 2016 PUC ಮುಗೀತು. 2019ನಲ್ಲಿ ಡಿಗ್ರಿ ಮುಗೀತು ನಂದು. ಡಿಗ್ರಿ ಮುಗಿದ ತಕ್ಷಣ ನಾನು UPSC ಕೋಚಿಂಗ್ ಅಂತ ಬೆಂಗಳೂರಿಗೆ ಹೋದೆ. ಕೋಚಿಂಗ್ ತೊಗೊಂಡೆ. ಅದಾದಮೇಲೆ ಒಂದು KS ಪ್ರಿಲಿಮ್ಸ್ ಮತ್ತು UPSC ಪ್ರಿಲಿಮ್ಸ್ ಬರೆದಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಬ್ಯಾಂಕಿಂಗ್ ಕಡೆ ಮುಖ ಮಾಡಿದೆ ಆ್ಯಕ್ಚುಲಿ.
ಮುಖ ಮಾಡಿ 2019ರಿಂದ ಸತತವಾಗಿ ಬರಿತಾ ಇದ್ದೆ. 2023ರಲ್ಲಿ ಜಾಬ್ ಆಯ್ತಿದೆ, ನಮ್ಮೂರಿಗೆ ಪೋಸ್ಟಿಂಗ್ ಆಯಿತು. ನಾನು ಡಿಗ್ರಿಯಲ್ಲಿ ಓದಿರೋದು ಸಬ್ಜೆಕ್ಟ್ ಆರ್ಟ್ಸ್ ಮಾಡಿರೋದು, ನಾನು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮಾಡಿರೋದು. ಥ್ಯಾಂಕ್ ಯು ಸರ್. ತಮ್ಮದು? ಸರ್, ನನ್ನ ಹೆಸರು ಪ್ರಕಾಶ್ ಬಳಗಾನವ್ರು ಅಂತ. ಸೊ ನನ್ನೂರು ಕುಷ್ಟಗಿನೇ. ಸೊ ನನ್ನ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ, ನಾನು 1 to 10th ಬ್ಲೈಂಡ್ ಆ್ಯಸ್ ಯೂಶಲ್. ನನ್ನ ಬ್ರದರ್ ಥರನೇ ನಾನು ಕೂಡ ಬ್ಲೈಂಡ್ ಸ್ಕೂಲಲ್ಲೇ ಓದಿರುವಂಥದ್ದು. ಸೊ ನಂತರದಲ್ಲಿ ನನ್ನ PUC ಮತ್ತು ನನ್ನ ಡಿಗ್ರಿಯನ್ನು ನಾನು ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಮಾಸ್ಟರ್ ಆಫ್ ಆರ್ಟ್ಸ್ನ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡು ಪ್ರಸ್ತುತ ನಾನು ರಾಯಚೂರು ವಿಶ್ವವಿದ್ಯಾನಿಲಯದಲ್ಲಿ B.Ed ವ್ಯಾಸಂಗವನ್ನು ಮಾಡ್ತಾ ಇದ್ದೀನಿ ಸರ್. ಸೊ ಹೋದ ವರ್ಷ ನಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಕ್ಲಿಯರ್ ಆಗಿದೆ. ಇದೀಗ ನಾನು ನನ್ನ ಮುಂದಿನ ಜೀವನಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬಿಗಾಗಿ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಆಪರ್ಚುನಿಟೀಸನ್ನು ನೀಡಿದ್ದಲ್ಲಿ ಈಗಲೂ ಕೂಡ ನಾನು ಹೋಗ್ಲಿಕ್ಕೆ ಬಯಸ್ತೀನಿ ಸರ್. ಹೌದಾ? ಹಾಂ ಸರ್. ತುಂಬ ಸಂತೋಷ. ಸರ್, ಇವಾಗ ವಿಷಯಕ್ಕೆ ಬರೋಣ. ಹಾಂ, ತಾವು ಈ ಕಲೀಲಿಕ್ಕೆ ಹೇಗೆ ಸಹಾಯಕ ಅಕ್ಷರಗಳನ್ನು ಗುರುತಿಸುದು? ಈಗ ಒಂದು ನೋಟ್ ಆಯ್ತು, ನೋಟನ್ನು ಗುರುತಿಸುದು. ಸರ್, ಈಗ ನಮ್ಮಲ್ಲಿ ಒಂದು ಲಿಪಿ ಇದೆ ಸರ್. ಎಸ್ಪೆಷಲಿ ನಮ್ಮ ದೃಷ್ಟಿ ವಿಶ್ವಾಸಿಗರು ಅಥವಾ ಅಂಧರು ಅಂತ ಏನು ಕರಿತೀವಿ, ಸೊ ಅವ್ರಿಗೆ ಓದಲಿಕ್ಕೆ ಒಂದು ಲಿಪಿ ಇದೆ. ಸೊ ಆ ಒಂದು ಲಿಪಿ ಹೆಸರು ಬಂದು ಬ್ರೈಲ್ ಅಂತ ನಾವು ಕರಿತೀವಿ. ಸೊ ಈಗ ಆಲ್ರೆಡಿ ನಿಮ್ಮ ಒಂದು ಪರಿಚಯದಲ್ಲಿ ನೀವು ಹೇಳಿದ್ರಿ ವಿಶ್ವ ಬ್ರೈಲ್ ದಿನ ಅಂತ ನೀವು ಹೇಳಿದ್ರಿ. ಸೊ ಈ ಬ್ರೈಲ್ ಅನ್ನುವಂಥದ್ದು ಬಂದು ದೃಷ್ಟಿ ವಿಶ್ವಾಸಿಗ ಮಿತ್ರರು ಉಪಯೋಗಿಸುವಂತಹ ಒಂದು ಲಿಪಿ ಆಗಿರ್ತದೆ. ಸೊ ಅದ್ರಲ್ಲಿ ಏನಾಗಿರ್ತದೆ ಅಂದ್ರೆ, ನಿಮ್ಮ ಮಕ್ಕಳು ಯಾವ ರೀತಿ ಈ ಕಲಿತಾರಲ್ಲ ಅದೇ ರೀತಿ ಒಂದು ಚುಕ್ಕಿಗಳ ಮೂಲಕ ಈ ಒಂದು ಬ್ರೈಲ್ ಲಿಪಿಯನ್ನು ಬಳಸುವುದರ ಮೂಲಕ ಅಂಧ ವ್ಯಕ್ತಿಗಳು ತಮ್ಮ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ಸರ್ ಇವತ್ತು. ಇನ್ನೊಂದು, ತಮಗೆ ಪಾಲಕರು ಶಿಕ್ಷಣ ಕೊಡಿಸಲು ಅವರು ಮುಂದಾದ್ರು. ಈಗ ನಾವು ನಮ್ಮ ಭಾಗ, ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಈ ರೀತಿ ದೃಷ್ಟಿ ವಿಶೇಷ ಚೇತನರು ಹುಟ್ಟಿದ್ರಪ್ಪ ಅಂತಂದ್ರೆ ಸಂಗೀತಕ್ಕೆ ಜಾಸ್ತಿ ಒಲವು, ಸಂಗೀತ ಶಿಕ್ಷಣ ಕೊಡಿಸೋಣ ಅಂತಂದು ವೀರೇಶ್ವರ ಪುಣ್ಯಾಶ್ರಮ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹತ್ರ ಕಳಿಸ್ತಾ ಇದ್ದೀವಿ. ನಿಮ್ಮನ್ನ ಅಲ್ಲಿ ಕಳಿಸ್ಲಿಲ್ಲ ಏಕೆ? ಅದು ಏನಾದ್ರು ಚರ್ಚೆ ಆಯ್ತಾ ಮನೆ? ಸರ್, ಏನಂತಂದ್ರೆ ಈಗ ಇನ್ನು 15 ಸುಮಾರು ವರ್ಷ ಹಿಂದೆ ಆದಾದ್ರೆ ಈಗ ಓದ್ಲಿಕ್ಕಂತ ಅವಕಾಶಗಳು ಇರಲಿಲ್ಲ. ಈಗ ಬ್ರೈಲ್ ಇರ್ಬೋದು, ಆ ಥರ ಡೆವಲಪ್ ಆಗಲಿಲ್ಲ. ಮತ್ತು ಜನದಲ್ಲಿ ಒಂದು ಮಿತ್ ಏನಿತ್ತಂತಂದರೆ, ಈಗ ಕಣ್ ಕಾಣಿಸಲ್ಲ ಅಂತಂದರೆ ಸಂಗೀತ ಕಲಿಬೇಕು ಅಂತಿದೆ. ಆಗ ಈಗ ಉದಾಹರಣೆಗೆ ಪುಟ್ಟರಾಜಗಳು ಇರ್ಬೋದು, ಸಾಧನೆ ಮಾಡಿದ್ರೆ ಇಲ್ಲ ಅಂತ ಖಂಡಿತ ಮಾಡಿದ್ದಾರೆ, ಗೌರವ ಇದೆ ಅವ್ರ ಮೇಲೆ. ಆ ಲೆಕ್ಕದಲ್ಲಿ ಅವರು ಆಗ್ಬೇಕು ಅಂದ್ಕೊಂಡಿರ್ತಾರೆ. ಸೊ ಈ ಬ್ರೈಲ್ ಆವಿಷ್ಕರಣ ಆದಮೇಲೆ ಬರೀ ಸಂಗೀತ ಮಾತ್ರ ಅಲ್ದೇ ಬೇರೆ ಬೇರೆ ಒಂದು ಫೀಲ್ಡಲ್ಲಿ ಸಾಧನೆ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಸಂಗೀತ ಅನ್ನೋದು ಕಲೀಲಿಕ್ಕೆ ಕಾಣಿಸ್ಬೇಕು ಮತ್ತು ಕಣ್ಣು ಕಾಣಿಸ್ಬಾರ್ದು ಅಂತ ಏನೂ ಇಲ್ಲ. ಅದು ಒಂಥರದು ಈ ಜ್ಞಾನ ಸಿದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲರಿಗೂ ಸಂಗೀತ ಆಡಬೇಕಾದ್ರೆ ಸಂಗೀತ ಕಲೀಲಿಕ್ಕೆ ಆಗಲ್ಲ. ಸೊ ನಮ್ಮ ಒಲವು ಎಜುಕೇಶನ್ ಕಡೆ ಬಂತು. ನಮ್ಮ ಪೇರೆಂಟ್ಸ್ ಅದನ್ನ ಸಪೋರ್ಟ್ ಮಾಡಿ ನೀರು ಹಾಕಿ ಪೋಷಿಸಿದ್ದಾರೆ ಆಕ್ಚುಲಿ. ಖಂಡಿತ ಖಂಡಿತ. ಅದು ಹೇಳಿಕ್ಕಾಗಲ್ಲ ಸರ್. ಬಹುಶಃ ಅದು ಈ ಏನು ಎಷ್ಟು ಸ್ಮರಿಸ್ತೀರಿ ಅಂತ ಕೇಳ್ತೀವಲ್ಲ, ಸೊ ಬಹುಶಃ ಅದು ಲೈಕ್ ಇಷ್ಟೇ ಸ್ಮರಿಸ್ತೀನಿ ಅಂತ ಹೇಳಕ್ ಆಗದಿರುವಂತಹ ಒಂದು ವಿಷಯ ಆಗುತ್ತೆ. ಯಾಕಂದ್ರೆ ಅವರ ಒಂದು ಪರಿಶ್ರಮ, ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ನಮ್ಗೆ ಇವತ್ತಿನವರೆಗೂ ತಮ್ಮ ಪ್ರಾಬ್ಲಮ್ಗಳು ಏನಿದೆಯೋ ನಮ್ಮೊಟ್ಟಿಗೆ ಅವ್ರು ಹಂಚ್ಕೊಳ್ಳಲ್ಲ. ನಿನಗೇನ್ ಬೇಕು, ನಿನ್ನ ಶಿಕ್ಷಣಕ್ಕೆ ಏನ್ ಬೇಕು, ನಿನ್ನ ದೈನಂದಿನ ಜೀವನಕ್ಕೆ ಏನ್ ಬೇಕು, ನೀನ್ ತಗೋ, ನೀನು ಓದು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗೆ ಬಾಳ ಅಂತ ಹೇಳಿದಾರೆ ಹೊರತು ನನಗೆ ಇಂಥ ಪ್ರಾಬ್ಲಮ್ ಇದೆ ನೀನು ಇದನ್ನೇ ಮಾಡು ಅಂತ ನನಗಾಯ್ತು, ನನ್ನ ಸಹೋದರನಿಗಾಯ್ತು, ಯಾವುದೇ ಕಾರಣಕ್ಕೂ ಅವ್ರು ಹೇಳಿಲ್ಲ ಇವತ್ತಿನ ತನಕನು. ಸೊ ಹಾಗಾಗಿ ನಾನು ಇವ್ರನ್ನ ಇಷ್ಟೇ ಸ್ಮರಿಸ್ತೀನಿ, ನನಗೆ ಇವ್ರು ಇಷ್ಟೇ ಮಾಡಿದಾರೆ ಅಂತ ಹೇಳೋದು ಬಹುಶಃ ಅದು ನನ್ನ ಒಂದು ಅನುಭವದಲ್ಲಿ ಅಥವಾ ನನ್ನ ಒಂದು ದೃಷ್ಟಿಯಲ್ಲಿ ಅದು ಬಹುಶಃ ತಪ್ಪಾಗಿ ಕಾಣಿಸುತ್ತೆ ಸರ್ ನನಗೆ. ಯಾಕಂದ್ರೆ ನಾವು ಇವತ್ತೇನೋ ಮಾಡಿರ್ಬೋದು, ಒಂದು ಸಣ್ಣ ಪಟ್ಟೇನೋ 1% ಸಾಧನೆ ಮಾಡಿವಿ ಅಂತಂದ್ರೆ ಅದ್ರ ಅಪ್ಪ ಅಮ್ಮನ ಶ್ರಮ ಸಾಕಷ್ಟು ಇರುತ್ತೆ. ಈಗ ಯಾವುದೇ ಇರಲಿ, ಈಗ ಒಂದು ಸಪೋಸ್ ನಾವು ಒಂದು ಫಿಲ್ಮ್ ಮಾಡ್ತೀವಿ, ಹೀರೋ ಹೀರೋಯಿನ್ಗಳು ಸೂಪರ್ ಅಂತ ಮಾತಾಡ್ತೀವಿ ನಾವು. ಆದ್ರೆ ಅದರಿಂದ ಟೆಕ್ನಿಷಿಯನ್ಸ್ ಎಷ್ಟಿರ್ತಾರೆ, ಫೋಟೋಗ್ರಾಫರ್ಸ್ ಎಷ್ಟಿರ್ತಾರೆ, ಅವ್ರು ಶ್ರಮ ಹಾಕಿದಕ್ಕೆ ಮಾತ್ರ ಆ ಫಿಲ್ಮ್ ಚೆನ್ನಾಗಿ ಬರೋದು ಹೊರತಾಗಿ ಅವ್ರೇನು ಸ್ಟಂಟ್ ಕೊಟ್ಟ ತಕ್ಷಣ ಅದು ಬರಲ್ಲ. ಇನ್ನು ನಮ್ಮ ಲೈಫ್ ಸಹ ಹಂಗೆ ಇದೆ ಆಕ್ಚುಲಿ. ಅದ್ಭುತವಾಗಿ ಹೇಳಿದ್ರಿ ಸರ್. ಇವಾಗ ತಾವು
ಈಗ ಕಂಪ್ಯೂಟರ್ ಆಯ್ತು ಮತ್ತ ಈ ಸ್ಮಾರ್ಟ್ ಫೋನ್ ಈಗ ಸ್ಮಾರ್ಟ್ ಫೋನ್ ಇದಕ್ಕೂ ಮುನ್ನ ನೀವು ಚಿಕ್ಕವರಿದ್ದಾಗ ಕೀಪ್ಯಾಡ್ ಎಲ್ಲ ಇದ್ವು. ಹೌದು ಅವರಲ್ಲಿ ಹೇಗೆ ನೀವು ಆಪರೇಟ್ ಮಾಡಲು ಸಾಧ್ಯ? ಸರ್ ಈ ಸ್ಮಾರ್ಟ್ ಫೋನ್ ಮತ್ತೆ ಕಂಪ್ಯೂಟರ್ ಅಲ್ಲಿ ಸೊ ಒಂದು ಆಪ್ ಇರ್ತದೆ. ಸೊ ಆಪ್ ಹೆಸರು ಬಂದು ಟಾಕಿಂಗ್ ಆಪ್, ಅದು ಟಾಕ್ ಬ್ಯಾಕ್ ಅಂತ ನಾವು ಕರಿತೀವಿ. ಸೊ ಅದನ್ನ ನಾವು ಆ ಒಂದು ಆಪ್ನ ನಾವು ಆನ್ ಮಾಡಿ ಇಟ್ಕೊಂಡ್ರೆ ಸ್ಕ್ರೀನ್ ಮೇಲೆ ಏನೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತಲ್ಲ ಅದೆಲ್ಲ ನಮಗೆ ಅದು ವಾಯ್ಸ್ ಅಸಿಸ್ಟ್ ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಬೇಸಿಸ್ ಮೇಲೆ ನಾವು ನಮ್ಮ ಸ್ಮಾರ್ಟ್ ಫೋನ್ ಹಾಗೇನೆ ಲ್ಯಾಪ್ಟಾಪ್ಗಳನ್ನ ಕೂಡ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದ್ರ ಮೂಲಕ ಇವತ್ತು ಪ್ರಸ್ತುತವಾಗಿ ದೃಷ್ಟಿ ವಿಶ್ವಾಸಿಗರು ಬಹುತೇಕ ಆಲ್ಮೋಸ್ಟ್ ಒಂದು 50-60% ಅಷ್ಟು ನಾವು ನಮ್ಮ ಶೈಕ್ಷಣಿಕ ವಿಷಯದಲ್ಲಿ ನಾವು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಶಿಕ್ಷಣವನ್ನು ಪಡ್ಕೊಳ್ತಾ ಇದೀವಿ ಸರ್ ನಾವು. ಈಗ ಇನ್ನೊಂದು ಈ ನೋಟ್ಗಳನ್ನ ಹೇಗೆ ನೀವು ಗುರುತಿಸ್ತೀರಿ? ಸರ್ ನೋಟ್ ಅಂದ್ರೆ ಸರ್ ಆಕ್ಚುಲಿ ಸೈಜ್ ಮೇಲೆ ಗುರುತಿಸ್ಬೇಕಾಗತ್ತೆ. ಸೊ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸರ್ ಅದು ಸೈಜ್ ಕಮ್ಮಿ ಅಂದ್ರೆ ಸೈಜ್ ಸೇಮ್ ಬರ್ತಾ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಒಂದು ಈಗ ನಾವು RBI ದವರು ಒಂದು ಆ್ಯಪ್ ಬಿಟ್ಟಿದ್ದಾರೆ, ಮನಿ ಆ್ಯಪ್ ಅಂತ. ಅದು ಮೊಬೈಲ್ ಅಲ್ಲಿ ಹಾಕಿದ್ರೆ ಜಸ್ಟ್ ನೀವು ನೋಟ್ ತಗೊಂಡು ಕ್ಯಾಮ್ರಾ ಹಿಡಿದ್ರೆ ಅದು ಡಿಟೆಕ್ಟ್ ಮಾಡುತ್ತೆ. ಒಂದು 2 ಲ್ಯಾಂಗ್ವೇಜ್, ಹಿಂದಿ ಮತ್ತೆ ಇಂಗ್ಲಿಷ್ ಡಿಟೆಕ್ಟ್ ಮಾಡುತ್ತೆ. ಮತ್ತೆ ಫೇಕ್ ನೋಡಿದ್ರೆ ಹೇಳುತ್ತೆ. ಇನ್ನೊಂದು ಅದು ಕಾಯಿನ್ಸ್ ಡಿಟೆಕ್ಟ್ ಮಾಡಲ್ಲ ಅದು. ಸೊ ಆ ಥರ ಕಂಡು ಹಿಡಿತೀವಿ ಆಕ್ಚುಲಿ. ಇನ್ನೊಂದು ಸರ ಈಗ ನಾವು ನೋಟು ಇತ್ತೀಚೆಗೆ ಸರ್ ಡಿಜಿಟಲ್ ಇಂಡಿಯಾ ಆಗಿದ್ರಿಂದ ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತೀವಲ್ಲ, ಕ್ಯಾಶ್ಲೆಸ್ ಇರೋದ್ರಿಂದ ಅದು ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಸಲ್ಲ. ಅವಾಗಿತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಇತ್ತೀಚೆಗೆ ಅದೊಂದು ದೊಡ್ಡ ಸಮಸ್ಯೆ ಅನ್ಸಲ್ಲ ಆಕ್ಚುಲಿ. ಹೌದು, ಎಲ್ಲ ಕಡೆ ಇರುತ್ತಲ್ಲ. ಇನ್ನೊಂದು ಈ ಬ್ರೈಲ್ ಲಿಪಿ ಉಪಯೋಗ ಮಾಡ್ತಾ ಇದ್ರಿ, ಅಲ್ಲಿ ಕಾಗುಣಿತ, ಒತ್ತಕ್ಷರ, ಅಲ್ಪ ವಿರಾಮ, ಪೂರ್ಣ ವಿರಾಮ ಇವೆಲ್ಲ ಗೊತ್ತಾಗ್ತಿದ್ದಲ್ಲ? ಸರ್ ಅದಕ್ಕೆ ಒಂದು ನಾ ಹೇಳಿದ್ನಲ್ಲ ನಮ್ದೊಂದು ಲಿಪಿ ಇದೆ ಅಂತ. ಸೊ ಅದಕ್ಕೆ ನಮಗೆ 1ನೇ ಕ್ಲಾಸ್ ಇಂದನೂ ನಮ್ಮ 10ನೇ ಕ್ಲಾಸ್ ವರೆಗೂ ಅದಕ್ಕೆ ನಮಗೆ ಫುಲ್ ನಮಗೆ ಟ್ರೈನಿಂಗ್ ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಗೆ ಅದರಲ್ಲಿ ಬಹಳ ಸುಲಭವಾಗಿ ಅದನ್ನ ನಾವು ವ್ಯತ್ಯಾಸಿಸಿ ಇದು ಇಂಥದೇ ಪದ ಅಂತ ನಾವು ಈಸಿಯಾಗಿ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು. ತಾವು IAS KS ಎಕ್ಸಾಮ್ ಪ್ರಿಪೇರ್ ಆಗತ್ತೀರಿ ಅಂತ ಕೇಳ್ಪಟ್ಟೆ. ಹಾ ಸರ್. ಇಲ್ಲ ಸರ್, ನಮ್ಮ ಸಹೋದರ ಪ್ರಿಪೇರ್ ಆಗ್ತಾ ಇದ್ದಾರೆ. ಹಾ ಹೇಳಿ ಸರ್, ನಾವು ಪ್ರಿಪೇರ್ ಆಗ್ತೀವಿ. ಅದು ಹೇಗೆ ಪ್ರಿಪೇರ್ ಆದ್ರಿ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ತಿಳಿಸ್ರಿ. ಹಾ ಸರ್, ನಾನು ಡಿಗ್ರಿಯಲ್ಲಿದ್ದಾಗ ನಾನು ಬೇಸಿಕ್ ಬುಕ್ಸ್ ನ ಕಂಪ್ಲೀಟ್ ಮಾಡ್ಕೊಂಡೆ. NCERTs ಅಂತ ಹೇಳ್ತೀವಲ್ಲ, ಅದು ಮೇನ್ ಯಾವ್ದೇ ಎಕ್ಸಾಮ್ ಬರೆದ್ರು ಸಹ ಈ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಇರೋ ಮಾತಾಡ್ತೀವಲ್ಲ. ಈಗ ಮನೆ ಕಟ್ಬೇಕಾದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಮತ್ತೆ ಬಿಲ್ಡಿಂಗ್ ಆರಾಮ್ ನಾವು ಕಟ್ಕೊಂಡು ಹೋಗ್ಬೋದಲ್ಲ. ಈಗ ನಾನು ಬೇಸಿಕ್ ಬುಕ್ಸ್ ನ ಮುಗಿಸಿದೆ. ಮುಗಿಸಿದ್ಮೇಲೆ UPSC ಕೋಚಿಂಗ್ ಇದೆ ಬೆಂಗಳೂರಲ್ಲಿ, 1 ವರ್ಷ ಕೋಚಿಂಗ್ ತಗೊಂಡ್ ಬಂದೆ. ಮತ್ ಅದನ್ನ ತಗೊಂಡ್ಬಂದು ಎಕ್ಸಾಮ್ ಬರೆದೆ. ಈಗ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ದಿನಕ್ಕೆ 2 ಸಬ್ಜೆಕ್ಟ್ಸ್ ಓದ್ತಾ ಇದ್ದೆ. ಓದಿ ಮಲಗಬೇಕಾದ್ರೆ ಸಂಜೆ ಅದನ್ನ ಪಾಯಿಂಟ್ಸ್ ಮಾಡಿ ನೆಕ್ಸ್ಟ್ ದಿನ 2 ಸಬ್ಜೆಕ್ಟ್ ಆತರ ಓದ್ಕೊಂಡು ಹೋಗೋದು. ಸ್ಯಾಟರ್ಡೆ ಮತ್ತು ಸಂಡೇ ಅದು ರಿವಿಷನ್ಗೆ ನಡೀತಾ ಇದ್ದೆ. ಈಗ ನಾವು ಎಷ್ಟೇ ಓದ್ಬೋದು, ಎಷ್ಟೇ ನೆನಪಿದ್ರು ಸಹ ಮನನ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ಮಾಡಿ 1 ತಿಂಗಳಿಗೆ 4 ರಿವಿಷನ್ ಮಾಡ್ತಿದ್ದೆ ನಾನು. ಮತ್ತೆ ಟೆಸ್ಟ್ ಸೀರೀಸ್ ಬರೆಯೋದಿರ್ಬೋದು, ಮತ್ತೆ ಈ ಬೇರೆ ಸೀನಿಯರ್ಸ್ ನ ಮೀಟ್ ಮಾಡಿ ಅವ್ರ ಟೆಕ್ನಿಕ್ಸ್ ತಿಳ್ಕೊಳ್ಳೋದಿರ್ಬೋದು, ಅದನ್ನ ಮಾಡಿ ಸಾಕಷ್ಟು ಪ್ರಯತ್ನ ಹಾಕಿ ಒಂದು ಎಕ್ಸಾಮ್ಸ್ ನ ಬರಿಬೇಕಾಗಿತ್ತು ಸರ್. ಸೊ ಅದೇ ಒಂದು KS ಪ್ರಿಲಿಮ್ಸ್ ಮತ್ತು ಒಂದು UPSC ಪ್ರಿಲಿಮ್ಸ್ ಬರೆದೆ. ಆಮೇಲೆ ನಾನು ಸ್ವಲ್ಪ ಬೇರೆ ಕಡೆ ಫೋಕಸ್ ಚೇಂಜ್ ಮಾಡಿ ಸದ್ಯಕ್ಕೆ ಬ್ಯಾಂಕ್ ಜಾಬ್ ಅಲ್ಲಿ ಬಂದೆ. ಸೊ ಅದ ಪ್ರಯತ್ನ ಮಾಡ್ತಿದ್ದೀನಿ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಮತ್ತೆ ತಿರ್ಗಿ ಅಪೇರ್ ಮಾಡಕ್ ಅನ್ಕೊಂಡಿದ್ದೆ ನಾನು UPSCಗೆ. ಸೊ ಟೈಮ್ ಇರಿಂದ ಅಪೇರ್ ಮಾಡ್ತೀನಿ, ನೋಡ್ಬೇಕು. ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕಿನ ಅದು ಓದೋ ಜ್ಞಾನ ಬೆಳೆಯುತ್ತೆ, ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸೊ ಹಾಗಾಗಿ ಆ ಪ್ರಿಪರೇಷನ್ ಅಂತ ಇನ್ನೂ ಇಟ್ಕೊಂಡಿದ್ದೀನಿ ಸರ್ ಆಕ್ಚುಲಿ ನಾನು. ಹೌದು ಸರ್. ತಾವು ತಮ್ಮ ಗುರಿ ಏನಿದೆ? ಸರ್ ನನ್ನ ಗುರಿ ಬಂದು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕನ್ನೋದು ನನ್ನ ಗುರಿ ಆಗಿದೆ ಸರ್. ಹಾ ಸರ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ನಾನು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಒಂದು ಎಲಿಜಿಬಿಲಿಟಿ ಟೆಸ್ಟ್ನು ಕೂಡ ಕ್ಲಿಯರ್ ಮಾಡಿ ನನ್ನ ಫರ್ದರ್ ಮುಂದಿನ ಒಂದು ಶಿಕ್ಷಣವನ್ನ ಅಥವಾ ಮುಂದಿನ ಒಂದು ಓದನ್ನ ನಾನು ಮುಂದುವರಿಸ್ತಾ ಇದ್ದೀನಿ ಸರ್. ತಾವು ಈ ಬ್ರೈಲ್ ಲಿಪಿ ಅದೊಂದು ಪ್ರಾಕ್ಟಿಕಲ್ ಆಗಿ ತೋರಿಸಲಿಕ್ಕೆ ತಂದಿದ್ರು? ಹಾ ಸರ್, ತಂದಿದ್ದೀನಿ ಸರ್. ಇನ್ನೊಂದು ವೀಕ್ಷಕರೇ, 1951ರಲ್ಲಿ ಈ ಬ್ರೈಲ್ ಲಿಪಿ ಎಂಬುದು ಭಾರತಕ್ಕೆ ಪರಿಚಯವಾಯಿತು. ಅದು ಹೇಗೆ ನೇರವಾಗಿ ನಮ್ಮ ಸಹೋದರ ತೋರಿಸಿಕೊಡಲಿದ್ದಾರೆ, ವೀಕ್ಷಿಸಿ.
ಓಕೆ ಸರ್, ಥ್ಯಾಂಕ್ ಯು. ಪ್ರೀತಿಯ ವೀಕ್ಷಕರ, ಈ ಒಂದು ಸ್ಕ್ರಿಪ್ಟ್ ಬಗ್ಗೆ ಹೇಳುವ ಮುಂಚೆ ನಾನು ನಿಮ್ಗೆ ಈ ಒಂದು ಸ್ಕ್ರಿಪ್ಟ್ ನ ಯಾರು ಕಂಡುಹಿಡಿದ್ರು, ಇದರ ಹಿನ್ನೆಲೆಯನ್ನ ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಈ ದೃಷ್ಟಿ ವಿಶ್ವಾಸಿಗಳ ಮಿತ್ರರು ಈ ಒಂದು ಸ್ಕ್ರಿಪ್ಟ್ ನ ಉಪಯೋಗಿಸ್ತಾರೆ. ಸೊ ಈ ಒಂದು ಸ್ಕ್ರಿಪ್ಟ್ ಹೆಸರು ಬಂದು ಬ್ರೈಲ್ ಅಂತ ನಾವು ಕರಿತೀವಿ. ಸೊ ಈ ಬ್ರೈಲ್ ನ ಕಂಡುಹಿಡಿದುವಂತವ್ರ ಹೆಸರು ಬಂದು ಲೂಯಿಸ್ ಬ್ರೈಲ್ ಅಂತ. ಸೊ ಇವ್ರು ಬಂದು ಫ್ರಾನ್ಸ್ ದೇಶದ ಕೂಪ್ರೆ ಅನ್ನುವಂತ ಗ್ರಾಮದಲ್ಲಿ, ಈ ಒಂದು ಗ್ರಾಮ ಬಂದು ಫ್ರಾನ್ಸ್ ದೇಶದ ಒಂದು ರಾಜಧಾನಿ ಆಗಿರುವಂತ ಪ್ಯಾರಿಸ್ ನಗರದ ಹತ್ತಿರದಲ್ಲಿ ಈ ಒಂದು ಕೂಪ್ರೆ ಅನ್ನುವಂತ ಒಂದು ಸಣ್ಣ ಹಳ್ಳಿ ಇರುತ್ತೆ. ಸೊ ಅಲ್ಲಿ 1809 ಸೈಮನ್ ಬ್ರೈಲ್ ಮತ್ತೆ ಮೋನಿಕಾ ಬ್ರೈಲ್ ಅನ್ನುವಂತ ದಂಪತಿಗಳಿಗೆ ಲೂಯಿ ಬ್ರೈಲ್ ಅನ್ನುವಂಥವ್ರು ಜನಿಸ್ತಾರೆ. ಸೊ ಹಾಗಾದ್ರೆ ಇವರು ಹುಟ್ಟತಲೇ ಆಂಧ್ರಾಗ ಹುಟ್ಟಿದ್ರ ಅಂತ ಕೇಳಿದ್ರೆ ಇಲ್ಲ, ಇವರು ಹುಟ್ಟತಲೇ ನಾವು ಎಲ್ಲರಂತಾನೆ ಇವ್ರಿಗೂ ಕೂಡ ದೃಷ್ಟಿ ಅನ್ನೋದು ಇತ್ತು. ಅದೃಷ್ಟವಶಾತ್ ಅವರ ತಂದೆ ಬಂದು ಈ ಕುದುರೆಯ ಕಾಲಿಗೆ ಹಾಕುವಂತ ಲಾಳಗಳನ್ನ ಚರ್ಮೋದ್ಯಮವನ್ನ ಅವರು ಮಾಡ್ತಾ ಇರ್ತಾರೆ. ಸೊ ಸಣ್ಣ ಲೂಯಿ ಕೂಡ ಅವ್ರ ತಂದೆ ಜೊತೆಗೆ ಹೋಗಿದ್ದಾಗ ಏನಾಗುತ್ತೆ ಅಂದ್ರೆ ಆ ಚರ್ಮ ಹೊಲಿಲಿಕ್ಕೆ ಏನ್ ನಾವು ಮಳೆಗಳನ್ನ ಉಪಯೋಗಿಸ್ತೀವಲ್ಲ, ಅದರೊಂದಿಗೆ ಆಟ ಆಡ್ತಿರ್ಬೇಕಾದ್ರೆ ಅವ್ರಿಗೆ 3 ರಿಂದ 4 ವರ್ಷ ಇದ್ದಾಗ ಆಟ ಆಡುವ ಸಂದರ್ಭದಲ್ಲಿ ಆ ಒಂದು ಮಳೆ ಬಂದು ಅವರ ಕಣ್ಣಿಗೆ ಚುಚ್ಚಿ ಬಿಡ್ತದೆ. ಸೊ ಇದರಿಂದ ಅವರು ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನ ಕಳ್ಕೊಂಡ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಇವತ್ತಿನಷ್ಟು ಮೆಡಿಕಲ್ ಅನ್ನುವಂಥದ್ದು ತುಂಬಾ ಡೆವಲಪ್ಮೆಂಟ್ ನ ಆಗಿರ್ಲಿಲ್ಲ. ಸೊ ಅದಾಗಿಯೂ ಕೂಡ ಅವರ ತಂದೆ ತಾಯಿಗಳು ಅಲ್ಲಿ ನಾಟಿ ವೈದ್ಯರ ಹತ್ರ ಎಲ್ಲ ತೋರಿಸ್ತಾರೆ. ಅದು ಯಾವುದೇ ಕಾರಣಕ್ಕೂ ಅವರ ಒಂದು ದೃಷ್ಟಿ ಮತ್ತೆ ಬರೋದಿಲ್ಲ. ಸೊ ಆಯ್ತು, ಒಂದು ದೃಷ್ಟಿ ಹೊಟ್ಟೋಯ್ತು, ಇನ್ನೊಂದು ಕಣ್ಣಿದೆಲ್ಲ ಜೀವನ ಮಾಡಬಹುದು, ಮಾಡಿದ್ರೇನೋ ಅಂತ ನೀವು ಭಾವಿಸ್ಬೋದು. ಆದ್ರೆ ಪ್ರೀತಿಯ ವೀಕ್ಷಕರೇ, ಅವ್ರಿಗೆ ಎಂತ ದುರದೃಷ್ಟ ಅಂದ್ರೆ ಅವ್ರು ಇನ್ನೊಂದು ಕಣ್ಣನ್ನು ಕೂಡ, ಒಂದು ಕಣ್ಣಿನ ಸೋಂಕು ಇನ್ನೊಂದು ಕಣ್ಣಿಗೂ ಕೂಡ ಅದು ಬಾಧಿಸಿ ಆ ಒಂದು ಕಣ್ಣಿನ ದೃಷ್ಟಿಯೂ ಕೂಡ ಅಲ್ಲಿ ಹಾಳಾಗಿ ಆ ಒಂದು ಕೂಡ ದೃಷ್ಟಿಯೂ ಕೂಡ ಹೊರಟೋಗ್ಬಿಡುತ್ತೆ. ಸೊ ಹಾಗಾದ್ರೆ ಮುಂದೆ ಇವ್ರ ಜೀವನ ಹೆಂಗಪ್ಪ ಅಂತ ಯೋಚನೆ ಮಾಡ್ಬೋದು ನೀವು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ತಮ್ಮ ಒಂದು ಎಲಿಮೆಂಟರಿ ಎಜುಕೇಶನ್ ಏನ್ ನಾವು ಪ್ರಾಥಮಿಕ ಶಿಕ್ಷಣ ಅಂತ ಕರಿತೀವಲ್ಲ, ಅವರು ತಮ್ಮ ಗ್ರಾಮದಲ್ಲಿಯೇ ತಗೊಳ್ತಾರೆ. ಯಾವ ರೀತಿ ತಗೊಂತಾರಪ್ಪ ಇವ್ರು ಕಣ್ಣಲ್ಲ ಹೆಂಗ್ ಓದ್ತಾರೆ ಅಂತ ನಿಮ್ಗೆ ಒಂದು ಯಕ್ಷ ಪ್ರಶ್ನೆ ಆಬ್ವಿಯಸ್ಲಿ ಬಂದಿರುತ್ತೆ. ಸೊ ಸ್ನೇಹಿತರೆ, ಆ ಟೈಮಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಶಿಕ್ಷಕರು ಏನ್ ಪಾಠ ಮಾಡ್ತಾರೋ ಅದನ್ನ ಕೇಳ್ಕೊಂಡೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರೆ. ಸೊ ಇದಾದ್ಮೇಲೆ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾ ಇರುವಾಗ ಲೂಯಿ ಬ್ರೈಲ್ ಅವ್ರಿಗೆ ಆ ಟೈಮಲ್ಲಿ ಒಂದು ಪ್ಯಾರಿಸ್ ನಗರದಲ್ಲಿ ಒಂದು ದೃಷ್ಟಿ ವಿಶ್ವಾಸಿಗರಾಗಿ ಒಂದು ಸಂಸ್ಥೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಆ ಸಂಸ್ಥೆಯ ಹೆಸರು ಬಂದು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಲೈಂಡ್ ಯೂತ್ ಅಂತ ಈ ಒಂದು ಸಂಸ್ಥೆಯ ಹೆಸರು. ಸೊ ಇದನ್ನ ಸ್ಟಾರ್ಟ್ ಮಾಡಿರುವಂತವ್ರು ಬಂದು ವ್ಯಾಲೆಂಟೈನ್ ಯುಯಿ ಅನ್ನುವಂಥವ್ರು ಈ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇವರು ಒಂದು ಸ್ಕಾಲರ್ಶಿಪ್ ನ ಪಡ್ಕೊಳ್ಳೋದ್ರ ಮೂಲಕ ಈ ಲೂಯಿ ಬ್ರೈಲ್ ಅವರು ಈ ಒಂದು ಸಂಸ್ಥೆಗೆ ಸೇರಿ ತಮ್ಮ ಮುಂದಿನ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಆರಂಭಿಸ್ತಾರೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಈ ಒಂದು ಸ್ಕ್ರಿಪ್ಟ್ ನ ಚಾರ್ಲ್ಸ್ ಬಾರ್ಬಿಯರ್ ಅನ್ನುವಂಥವ್ರು, ಇವರೊಬ್ರು ಫ್ರಾನ್ಸ್ ದೇಶದ ಒಬ್ರು ಮಿಲಿಟರಿಯಲ್ಲಿ ಸೋಲ್ಜರ್ ಆಗಿರ್ತಾರೆ. ಸೊ ನೈಟ್ ರೈಟಿಂಗ್ ಅನ್ನುವಂತಹ ಒಂದು ಮಿಷಿನ್ ಇರ್ತದೆ. ಸೊ ಆ ಮಿಷಿನ್ ಏನ್ ಮಾಡಿರ್ತಿರ್ತದೆ ಅಂದ್ರೆ ಒಂದೊಂದು ಚುಕ್ಕಿಯ ಮೂಲಕ ತಮ್ಮ ಏನು ಬೇರೆ ಬೇರೆ ಸೈನಿಕರಿಗೆ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಈ ಒಂದು ಸ್ಕ್ರಿಪ್ಟ್ ನ ಉಪಯೋಗಿಸ್ತಾ ಇರ್ತಾರೆ ಅವರು. ಸೊ ಇದು ಏನಾಗುತ್ತೆ ಅಂದ್ರೆ ನಂತರ ದಿನಗಳಲ್ಲಿ ಆ ಒಂದು ಫ್ರಾನ್ಸ್ ದೇಶದಲ್ಲಿ ಇದರ ಒಂದು ಬಳಕೆ ಕಡಿಮೆ ಆಗ್ಬಿಡ್ತದೆ. ಸೊ ಇದನ್ನ ಲೂಯಿ ಬ್ರೈಲ್ರು ತಾವು ಇದನ್ನ ಮಾಹಿತಿ ಅದರೆಡೆಗೆ ತುಂಬಾ ಆಕರ್ಷಿತಗೊಂಡು ಇದರಿಂದ ನಾನು ಏನಾದ್ರೂ ಒಂದು ಆವಿಷ್ಕರಿಸಿ ನಾನು ಓದ್ಲಿಕ್ಕೆ ಒಂದು ಸಹಾಯ ಮಾಡ್ಕೋಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ಈ ಒಂದು ಸ್ಕ್ರಿಪ್ಟ್ ನ ಅವರು ಡೆವಲಪ್ ಮಾಡ್ತಾರೆ. ಸೊ ಇದು ಮಿಲಿಟರಿಯಲ್ಲಿ ಉಪಯೋಗಿಸ್ತಾ ಇರುವಾಗ ಇದು ಬೇಸಿಕಲಿ 12 ಚುಕ್ಕಿಯ ಒಂದು ವ್ಯವಸ್ಥೆ ಆಗಿರ್ತದೆ. ಸೊ ನಂತರ ದಿನಗಳಲ್ಲಿ ಅದು 10 ಚುಕ್ಕಿಗೆ ಬರ್ತದೆ. ನಂತರ ಪ್ರೆಸೆಂಟ್ಲಿ ಇದನ್ನ
6 ಚುಕ್ಕಿಯಲ್ಲಿ ನಾವು ಈ ಒಂದು ಸ್ಕ್ರಿಪ್ಟ್ ನ ಪ್ರಸ್ತುತವಾಗಿ ನಾವು ಬಳಸ್ತಾ ಇದ್ದೀವಿ. ಸೊ ಇದನ್ನ ಲೂಯಿ ಬ್ರೈಲ್ ಅವರು ಈ ಒಂದು ವ್ಯವಸ್ಥೆಯನ್ನ ಕಂಡುಹಿಡಿದಿದ್ದಕ್ಕೇನೆ ಇವತ್ತಿನ ಪ್ರಪಂಚದಾದ್ಯಂತ ಮಿಲಿಯನ್ ಗಟ್ಟಲೆ ದೃಷ್ಟಿ ವಿಶ್ವಾಸಿಗ ಮಿತ್ರರು ಈ ಒಂದು ಸ್ಕ್ರಿಪ್ಟ್ ನ ಈ ಒಂದು ಸ್ಕ್ರಿಪ್ಟ್ ನ ಉಪಯೋಗಿಸ್ಕೊಂಡು ತಮ್ಮ ಶಿಕ್ಷಣವನ್ನು ಮುಗಿಸಿ ಅನೇಕರು IAS IFS ಹಾಗೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಪ್ರೊಫೆಸರ್ಗಳಾಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಈ ಲೂಯಿ ಬ್ರೈಲ್ ಅವರು ಇದನ್ನ ಕಂಡುಹಿಡಿದಿದ್ರಿಂದನೇ ಇವತ್ತಿನ ಅಂಧರಿಗೆ ಇದು ಒಂದು ಗಿಫ್ಟ್ ಆಗಿ ಪರಿಣಮಿಸಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಇನ್ನೊಂದು ಸರ್, ಇವಾಗ ನೀವು ಈ ಬ್ರೈಲ್ ಲಿಪಿ ಮೂಲಕ ನಿಮ್ಗ ಎಂತ ಪುಸ್ತಕಗಳನ್ನ ನೀವು ಬಯಸಕ್ಕೆ ಇಷ್ಟಪಡ್ತೀರಿ? ಈಗ ಸಾಹಿತ್ಯ ವಿಷಯಕ್ಕೆ ಸಂಬಂಧಿಸಿದ ಅಂತ ಪುಸ್ತಕಗಳು ಇದಾವ, ಕನ್ನಡ ಸಾಹಿತ್ಯದ ಇತರೆ ಭಾಷೆಗಳ? ಸರ್, ಈಗ ಹೇಳೋದಾದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ತುಂಬಾ ಮಾಹಿತಿ ಇದೆ. ಲೈಕ್ ತುಂಬಾ ಬುಕ್ಸ್ ಗಳು ಇದಾವೆ, ಇಲ್ಲ ಅಂತಲ್ಲ. ಬಟ್ ಅದು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಅದ್ರದ್ದು ಕಾಸ್ಟ್ ಆಫ್ ಪ್ರಿಂಟಿಂಗ್ ಏನಿದೆ ಅಲ್ಲ, ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಈಗ ಈವನ್ ನಮ್ಮ ಅಪ್ ಟು 10th ತನಕ ಮಾತ್ರ ನಾವು ಈ ಒಂದು ಲಿಪಿಯನ್ನು ಉಪಯೋಗಿಸ್ಕೊಂಡು ನಾವು ಸ್ಕ್ರಿಪ್ಟ್ ನ ಉಪಯೋಗಿಸ್ಕೊಂಡು ಮಾತ್ರ ನಾವು ನಮ್ಮ ಎಜುಕೇಶನ್ ಪಡ್ಕೋತಾ ಇದೀವಿ. ಸೊ 10ನೇ ಕ್ಲಾಸ್ ನಂತರ ಈ ಒಂದು ಸ್ಕ್ರಿಪ್ಟ್ ನಮ್ಗೆ ಅವೈಲಬಿಲಿಟಿ ಇಲ್ಲ. ಸೊ ಹಾಗಾಗಿ ನಾವು ಆಲ್ಟರ್ನೇಟಿವ್ ಆಗಿ ಮಾಹಿತಿಯನ್ನ ನಾವು ಬೇರೆ ಬೇರೆ ವಿಧದಲ್ಲಿ ತಗೋತಾ ಇದ್ದೀವಿ ಸರ್. ಈಗ ಏನಾದರೂ ಬೇಡಿಕೆ ಸರ್ಕಾರಕ್ಕೆ? ಹಾ ಸರ್, ಖಂಡಿತ. ಈಗ ಸುಮಾರು ಬುಕ್ಸ್ಗಳನ್ನ ಪ್ರಿಂಟ್ ಮಾಡಿ ಕೊಡ್ಬೇಕಾಗತ್ತೆ ಅಂತ. ಯಾಕಂತಂದ್ರೆ ಸುಮಾರು ಸಾಹಿತಿಗಳು ಬುಕ್ಸ್ ಬರಿತಾ ಇರ್ತಾರೆ. ಈಗ ಸುಮಾರು ಬುಕ್ಸ್ಗಳು ಹಳೆ ಬುಕ್ಸ್ಗಳಿದಾವೆ. ಅದನ್ನ ಸರ್ಕಾರದವರು ಹೆಂಗೆ ನೀವೀಗ ಬೇರೆ ಬೇರೆ ಪ್ರಿಂಟ್ ಮಾಡ್ತಾರೆ, ಕಾಮನ್ ವ್ಯಕ್ತಿಗಳು ಪ್ರಿಂಟ್ ಮಾಡ್ತಾರಲ್ಲ, ಅದ್ರ ಜೊತೆಗೆ ನಮ್ದು ಒಂದು ಮುತುವರ್ಜಿ ವಹಿಸಿ ಅಂತ ವಿಷಯಗಳನ್ನ ಪ್ರಿಂಟ್ ಮಾಡ್ತಿರ್ಬೇಕು. ಈಗ ಸಪೋಸ್ ಈಗ ಕೆಲವೊಂದು ಗೌರ್ಮೆಂಟ್ ಆಕ್ಟ್ ಗಳು ಪಾಸ್ ಮಾಡ್ತಾರೆ, ಅಂತದನ್ನ ಬ್ರೈಲ್ ಲಿಪಿಯಲ್ಲಿ ತರಿಸುವಂತ ಮತ್ತೆ ಪಬ್ಲಿಕ್ ಡೊಮೇನ್ ಬಿಡುವಂತದ್ದು, ಇದು ಸರ್ಕಾರಕ್ಕೆ ಒಂದು ಗಮನ ತರಬೇಕು. ಹೇಗೆ ಬಜೆಟ್ ಅಲ್ಲಿ ಹಿಂಗ ಅಮೌಂಟ್ ಇಡ್ತಾರಲ್ಲ, ನಮ್ಮ ಒಂದು ಏಳಿಗೆಗೆ ನಮ್ದೊಂದು ಶಿಕ್ಷಣಕ್ಕೋಸ್ಕರನೇ ಈ ಪ್ರಿಂಟಿಂಗ್ ಮಾಡ್ಲಿಕ್ಕೆ ಒಂದು ಜಸ್ಟ್ ಒಂದು ಸ್ವಲ್ಪ ಅಮೌಂಟ್ ನ ಒಂದು ಮೀಸಲಾಗಿಟ್ರೆ ನಾವು ಬೆಳಿಲಿಕ್ಕಾಗತ್ತೆ, ಸಮಾಜದಲ್ಲಿ ಎಲ್ಲರಿಂದ ನಾವು ಬೆಳಿಲಿಕ್ಕೆ ಒಂದು ಅನುಕೂಲ ಆಗತ್ತೆ ಅಂತ ಒಂದು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಗೌರ್ಮೆಂಟ್ ಅವ್ರಿಗೆ. ಇನ್ನೊಂದು, ಇದು ಸಾರಿಗೆ ವ್ಯವಸ್ಥೆ ಇರ್ಲಿ, ನೀವು ಹೋಗುವಂತ ಮಾರ್ಗಗಳ ಕುರಿತು ಇರ್ಲಿ, ಇಲ್ಲ ನೀವು ಕರ್ತವ್ಯ ನಿರ್ವಹಿಸುವ ಇಲಾಖೆಗಳೆಲ್ಲ ಇರಲಿ, ಏನೇನು ಸೌಲಭ್ಯಗಳನ್ನು ಬಯಸ್ತೀರಿ? ಹಾ ಸರ್, ಈಗ ನಾವು ಕರ್ತವ್ಯ, ಈಗ ನೀವು ಆಲ್ರೆಡಿ ಹೇಳಿದ್ದೀನಿ SBI ದಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ಅಲ್ಲಿ ಎಲ್ಲ ಕಡೆ ಚೆನ್ನಾಗಿದೆ, ಪ್ರಾಬ್ಲಮ್ ಏನಿಲ್ಲ. ಇನ್ನೊಂದು ಅಂತಂದ್ರೆ ಈಗ ನಾವು ವೆಬ್ಸೈಟ್ಗಳು ಯೂಸ್ ಮಾಡ್ತೀವಿ. ಈಗ ನಾವು ಎಕ್ಸೆಸಿಬಿಲಿಟಿ ಅಂತ ಕೇಳ್ತೀವಲ್ಲ, ನಿಮ್ಗೆ ಗೊತ್ತಿರ್ಬೇಕಲ್ಲ ಎಕ್ಸೆಸಿಬಿಲಿಟಿ ಅಂತ. ಅದು ಸ್ವಲ್ಪ ಅಂದ್ರೆ ಇನ್ನೂ ಇಂಪ್ರೂವ್ ಆಗ್ಬೇಕಾಗಿದೆ. ಅದು ಒಂದು ಸಜೆಷನ್ ಕೊಡ್ಬೇಕಾಗತ್ತೆ ನಾವು. ಮತ್ತೆ ಇನ್ನೊಂದು ಅಂತಂದ್ರೆ ಅಲ್ಲಿರುವಂತ ವ್ಯಕ್ತಿಗಳು ಚೆನ್ನಾಗಿರ್ತಾರೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಸರಿ, ಇಷ್ಟೇ. ಅಲ್ಲ, ಈಗ ನೀವು ಎಲ್ಲಾದ್ರೂ ಪ್ರವಾಸಕ್ಕೆ ಹೊರಡ್ತೀರಿ, ಅವಾಗ ಸಾರಿಗೆ ಬೇಕಾಗ್ತೈತಿ. ಅಲ್ಲಿ ಏನಾದ್ರು ಸಾರಿಗೆ ಇಲಾಖೆಯಿಂದ ಪ್ರತ್ಯೇಕ ಒಂದು ಸ್ಥಳ ಅಂತ ಇರುತ್ತೆ. ಹಾ ಸರ್, ಅದ್ರ ಬಗ್ಗೆ ಹೆಚ್ಚಿಗೆ ಸರ್ಕಾರ ಕಾಳಜಿ ವಹಿಸಿ ಆಸನ ವ್ಯವಸ್ಥೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಿ? ಹಾ ಸರ್, ಖಂಡಿತ ಇಚ್ಛೆ ಪಡ್ತೀವಿ. ಈಗ ಸರ್ಕಾರ ಎಲ್ಲವನ್ನೂ ಸರ್ಕಾರ ಮಾಡ್ಲಿಕ್ಕೆ ಆಗಲ್ವಲ್ಲ. ಈಗ ಕೆಲವೊಂದು ಈಗ ನಾವು ತಿಳ್ಕೊಂಡ್ ಮಾಡ್ಬೇಕಾಗತ್ತೆ. ಈಗ ಪ್ರತಿಯೊಂದನ್ನ ರೂಲ್ಸ್ ತರಕಾಗಲ್ಲ. ಎಕ್ಸಾಂಪಲ್ ಒಂದ್ ಜಾಗ ನಮ್ಗೆ ಕೊಡ್ಬೇಕಂತ ಇರುತ್ತೆ. ಈಗ ಎಲ್ಲರಿಗೂ ನಾವು ರೂಲ್ಸ್ ತರಕಾಗಲ್ಲ. ರೂಲ್ಸೇ ಬೇರೆ, ವ್ಯಕ್ತಿಗಳು ಇಚ್ಛೆ ಪಟ್ಟು ಮಾಡೋದು ಬೇರೆ. ಹೌದು. ಈಗ ಇನ್ನೊಂದ್ರು, ಈ ನಾವು ದೃಷ್ಟಿ ಇದ್ದವರು ನಮ್ಗೆ ಪ್ರತ್ಯೇಕ ಫೇವರ್ಸ್ ಅಂತಂದು ಹಾಕ್ತಾರೆ ಪಾದಚಾರಿಗಳಿಗೆ ಅಂತಂದು. ಈಗ ನಿಮ್ಗೆ ಆ ರೀತಿ ಇವಾಗ ಸರ್ಕಾರಿ ಸಂಕೀರ್ಣಗಳಾಯ್ತು, ಏನಾಯ್ತು ನಿಮ್ದೇನು ಪ್ರತ್ಯೇಕ ಒಂದು ಏನೋ ತೊಂದರೆ ಆಗಂತಾಗ? ಹಾ ಸರ್, ಈಗ ರೋಡ್ ಮ್ಯಾಪ್ ಸ್ಟೇಪ್, ಈಗಂದ್ರೆ ಈ ಸಪೋಸ್ ಈಗ ಟಾಯ್ಲೆಟ್ಸ್ ಇರ್ಬೋದು, ಈಗ ಆಫೀಸ್ ಇರ್ಬೋದು, ಅದ್ರ ಮೇಲೆ ಜಸ್ಟ್ ಒಂದು ಬ್ರೈಲ್ ಅಲ್ಲಿ ಬರ್ದಕ್ಕೋದಿರ್ಬೋದು. ಈಗ ಕೆಲವೊಂದು ಬಿಲ್ಡಿಂಗ್ ಕಡೆ ಮ್ಯಾಟ್ಸ್ ನ ಅರೇಂಜ್ಮೆಂಟ್ ಮಾಡೋದಿರ್ಬೋದು. ಈಗ ನಾವು 3rd ಫ್ಲೋರ್ ಹೋಗ್ಬೇಕಾಗಿರುತ್ತೆ. ನಾವು ಒಂದ್ಸಲ 3rd ಫ್ಲೋರ್ ಅಂತ ಗೊತ್ತಾಗಲ್ಲ ನಮ್ಗೆ. ಅಲ್ಲಿ ಒಂದು ಪ್ರತ್ಯೇಕ ಒಂದು ಮ್ಯಾಟು, ಇಲ್ಲಾಂದ್ರೆ ಒಂದ್ ಏನೋ ಸ್ವಲ್ಪ ಒಂದ್ ಸೈಟ್ ಕಟ್ಟೇನೋ ನಮ್ಗೊಂದು ಐಡೆಂಟಿಫೈ ಮಾಡ್ಲಿಕ್ಕೆ. ಮತ್ತೆ ಇಲ್ಲಾಂದ್ರೆ ಈ ಜಪಾನ್ ಅಂತ ಜಾಗದಲ್ಲೆಲ್ಲ ಸೌಂಡ್ ಸಿಸ್ಟಮ್ ಇರುತ್ತೆ. ಅಲ್ಲಿ ಹೋದ ತಕ್ಷಣ ಈ ಜಾಗದಲ್ಲಿ ರೀಚ್ ಆಗಿದ್ದೀರಾ, ಆ ತರದ್ನ ಬಳಸ್ಬೇಕಾಗತ್ತೆ.
ಈಗ ಅಲ್ಲ ಆ ರೀತಿ ನಮ್ಮ ಈ ರಾಜ್ಯದಲ್ಲಿ ಇದೆ ಒಂದು ನಾವು ಈ ಹುಬ್ಳಿ ಹೋಗ್ತೀವಿ, ಹುಬ್ಳಿ ಬಸ್ ಸ್ಟ್ಯಾಂಡ್ ಅಂತಪ್ಪ ಅಂದ್ರೆ ಚಿಗ್ರಿ ಬಸ್ ಅಂತಂದು ಕೇಳ್ತೀವಿ. ಒಂದಿಂದ ಒಂದು ಸ್ಟಾಪ್ ನಾವ್ ಇಳಿಬೇಕನ್ನಪ್ಪ ಅಂತಂದ್ರ ಅದು ಕೂಗಿ ಹೇಳ್ತೈತಿ. ಹಾ ಖಂಡಿತ ಹೌದು. ಸಿಸ್ಟಮ್ ಎಲ್ಲರೊಳಗನ ನಿಮ್ಗೆ ಅನುಕೂಲ ಆಗ್ಬೇಕು. ಹೌದು, ಈಗ BMTC ಚಿಗರಿ ಬಸ್ ಇದೆ, ಅದ್ಮೇಲೆ ಎಲ್ಲಾ ಕಡೆಯನ್ನ ತರಬೇಕು ಅಂತ. ಹಾಗಾದ್ರೆ ನಮ್ಗೆ ಇಂಡಿಪೆಂಡೆಂಟ್ ತಿರ್ಗಾಡ್ಲಿಕ್ಕಾಗತ್ತೆ. ಮತ್ತೆ ರೋಡ್ ಅಲ್ಲಿ ಇರ್ಬೋದು, ಈಗ ಒಂದು ಸೌಂಡ್ ಸಿಸ್ಟಮ್ ಅಳವಡಿಸೋದಿರ್ಬೋದು. ಈಗ ನಾವು ಸಿಗ್ನಲ್ ಬೀಳುತ್ತೆ, ಈಗ ರೆಡ್ ಸಿಗ್ನಲ್ ಬಿದ್ದಾಗ ಸ್ಟಾಪ್ ಆಗಿರುತ್ತೆ, ನೆಕ್ಸ್ಟ್ ಸಿಗ್ನಲ್ ಮುಂದೆ ಮೂವ್ ಆಗ್ತಿರ್ತಾವಲ್ಲ, ಒಂದೊಂದ್ಸಲ ನಮ್ಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಅದನ್ನ ಒಂದು ಆಡಿಯೋ ಫೀಡ್ಬ್ಯಾಕ್ ಅಲ್ಲಿ ಹೇಳಿದ್ರೆ ನಾವು ಅಲರ್ಟ್ ಆಗ್ತೀವಿ ರೋಡಲ್ಲಿ ಅಂತಲ್ಲಿದ್ದಾಗ. ಈಗ ಇನ್ನೊಂದು ಶಿಕ್ಷಣ ಕ್ಷೇತ್ರ ಅಥವಾ ಒಂದು ಇನ್ನೊಂದು ಬೇರೆ ಕ್ಷೇತ್ರ ಹುದ್ದೆಯನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತಾವ, ಅವನ್ನ ಅಧ್ಯಯನ ಮಾಡ್ಲಿಕ್ಕೆ ಏನಾದ್ರೂ ಪ್ರತ್ಯೇಕ ಒಂದು ಗ್ರಂಥಾಲಯ, ಬ್ರೈನ್ ಲಿಪಿ ಇರ್ತಕ್ಕಂಥ ಪುಸ್ತಕಗಳ ಏನಾದ್ರು ಬೇಡಿಕೆ ಏನಿದೆ? ಸರ್ ಇದಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಸರ್, ಆಕ್ಚುಲಿ ನಾನು ನಿಮ್ಗೆ ಈಗ ಆಲ್ರೆಡಿ ಹೇಳಿದೆ, SLC ನಂತರದಲ್ಲಿ ನಮ್ಗೆ ಯಾವುದೇ ರೀತಿಯ ಈ ಒಂದು ಬ್ರೈಲ್ ಲಿಪಿಯ ಪುಸ್ತಕಗಳು ನಮ್ಗೆ ಅವೈಲಬಿಲಿಟಿ ಇಲ್ಲ. ಸೊ ಹಾಗಾಗಿ ಅದರ ಅವಶ್ಯಕತೆ ನಮಗೆ ತುಂಬಾ ಇದೆ. ಈಗ ಹೇಳ್ಬೋದು ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ, ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳಿ ಅಂತ ಕೆಲವರು ನಮ್ಗೆ ಸಜೆಷನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಅದು ನಮಗೆ ಉಪಯೋಗಿಸ್ಕೊಳ್ಳಿಕ್ಕೆ ಈಗ ನಮ್ಗೆ ಅನಿವಾರ್ಯವಾಗಿ ಅದಕ್ಕೆ ನಾವು ಉಪಯೋಗಿಸ್ಕೊಂಡು ನಮ್ಮ ಮುಂದಿನ ಶಿಕ್ಷಣವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಪ್ರಸ್ತುತವಾಗಿ ನೋಡಿದಾಗೆ ಅದು ತುಂಬಾ ಒಳ್ಳೇದಿಲ್ಲ ಅಂತಲ್ಲ, ಬಟ್ ಅದು ನಮ್ಮ ಮುಂದಿನ ಜೀವನದಲ್ಲಿ ನೋಡಿದಾಗ ಅದು ಈ ಟೆಕ್ನಾಲಜಿ ಯೂಸೇಜ್ ಏನಿದೆ ಅಲ್ಲ, ಅದು ತುಂಬಾ ಒಂದು ಋಣಾತ್ಮಕ ಪರಿಣಾಮವನ್ನ ಬೀರುತ್ತೆ ಹೆಲ್ತ್ ಮೇಲೆ. ಈಗ ನಾವು ತುಂಬಾ ಹೆಡ್ಫೋನ್ ಹಾಕೊಂಡು ಇವಾಗ ಬಸ್ ಅಲ್ಲಿ ಇರ್ತೀವಿ. ಸೊ ಆಬ್ವಿಯಸ್ಲಿ ನಾವು ಏನೋ ಒಂದು ಆಡಿಯೋ ಕೇಳ್ಬೇಕಂದ್ರೆ ನಾವು ಹೆಡ್ಫೋನ್ಸ್ ಯೂಸ್ ಮಾಡ್ತೀವಿ, ಅದರಿಂದ ಒಂದು ಕಿವುಡುತನ ಬರ್ಬೋದು. ಅಥವಾ ರೆಗ್ಯುಲರ್ ಆಗಿ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡೋದ್ರಿಂದ ದೈಹಿಕವಾಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಬರ್ಬೋದು. ಸೊ ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂದ್ರೆ ಸರ್ಕಾರಗಳು ಕಡ್ಡಾಯವಾಗಿ ಇಂಥದ್ದು ಒಂದು ದೃಷ್ಟಿ ವಿಶ್ವಾಸಿಗರದು ಒಂದು ಕಮ್ಯುನಿಟಿ ಇದೆ ಅಂತೇಳಿ ನಮಗಾಗಿಯೇ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಆಗದಿದ್ರೂ ಪರವಾಗಿಲ್ಲ, ಒಂದು ರಾಜಧಾನಿಯಲ್ಲಾದ್ರೂ ನಮಗಾಗಿಯೇ ಒಂದು ಸುಸರ್ಜಿತ ಒಂದು ಬ್ರೈಲ್ ಪುಸ್ತಕಗಳ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಸರ್, ಇವಾಗ ತಮ್ಮಿಬ್ಬರು ಸಹೋದರಿಗೆ ನಾನು ಇನ್ನೊಂದು ಕೇಳ್ತೀನಿ. ಈ ದೃಷ್ಟಿ ವಿಶ್ವಾಸಕರಿಗೆ ಈ ಕೆಲವೊಬ್ರು ಸೌಲಭ್ಯ ಇರಂಗಿಲ್ಲ, ಪೂರಾ ಬಡತನದ ಇದ್ರೊಳಗೆ ಇರ್ತಾರೆ, ಅಂತವ್ರ ಮೇಲೆ ಬರ್ಲಿಕ್ಕೆ ನಿಮ್ ತರ ಸ್ವಲ್ಪ ಒಂದು ವ್ಯವಸ್ಥೆ ಒಳಗೆ ಬರ್ಲಿಕ್ಕೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಅಂತವ್ರಿಗೆ ಸರ್ಕಾರ ಏನಾದ್ರು? ಸರ್, ಮೊಟ್ಟ ಮೊದಲನೇ ಬಾರಿಗೆ ಹೇಳೋದಾದ್ರೆ ಈ ಒಂದು ವಿಷಯದಲ್ಲಿ ಇವತ್ತಿಗೂ ಕೂಡ ಎಸ್ಪೆಷಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರಷ್ಟು ಜನ ಬರೀ ದೃಷ್ಟಿ ವಿಶ್ವಾಸಿಗರು ಮಾತ್ರ ಅಲ್ಲ, ಈ ಟೋಟಲಿ ದಿವ್ಯಾಂಗರು ಅಥವಾ ವಿಕಲಚೇತನರು ಅಂತ ಏನ್ ಕರಿತೀವಲ್ಲ, ಅವ್ರು ಎಷ್ಟೋ ಜನ ಶಿಕ್ಷಣದಿಂದ ವಂಚಿತ ಆಗ್ತಿದ್ದಾರೆ. ಸೊ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು, ಅದು ಪ್ರಗತಿಪರ ರಾಷ್ಟ್ರದ ಪ್ರತಿಯೊಬ್ಬರ ಸೊತ್ತಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೇನು, ಒಂದು ಶಿಕ್ಷಣ ಸಿಗ್ಬೇಕಂದ್ರೆ ಅದರಲ್ಲಿ ಶಿಕ್ಷಣ ಇರಬೇಕು. ಆ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗ್ಬೇಕು ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಅಭಿಲಾಷೆ ಆಗಿರ್ತದೆ. ಸೊ ಅದನ್ನ ನೋಡಿದಾಗ ಇವತ್ತಿಗೂ ಕೂಡ ನಮ್ಮಲ್ಲಿ ಶಿಕ್ಷಣದಿಂದ ವಂಚಿತ ಆಗಿರುವಂತವ್ರು ತುಂಬಾ ಜನ ಇದ್ದಾರೆ. ವಿಶೇಷವಾಗಿ ದೃಷ್ಟಿ ವಿಶ್ವಾಸಿಗರಾಗಿರ್ಬೋದು ಅಥವಾ ಇತರ ಒಂದು ವಿಶೇಷಚೇತನರು ಕೂಡ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನ್ ಮಾಡ್ಬೇಕು ಅಂದ್ರೆ, ಸರ್ಕಾರದ ಮಟ್ಟದಲ್ಲಿ ಹಾಗೂ ಸಮಾಜದ ಮಟ್ಟದಲ್ಲಿ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಜನಜಾಗೃತಿಗೊಳಿಸ್ಬೇಕು, ಅವ್ರಿಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಹಾಗೆ ಅವ್ರಿಗೆ ಎಲ್ಲಾ ತರದ ಫೆಸಿಲಿಟಿಗಳನ್ನ ಮೇನ್ ಆಗಿ ಕೊಟ್ರೆ ಅವರು ಆಬ್ವಿಯಸ್ಲಿ ತಮ್ಮ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಇಚ್ಛೆಯನ್ನ ತೋರಿಸ್ತಾರೆ. ಸೊ ಇದ್ರ ಬಗ್ಗೆ ಸಮಾಜ ಹಾಗೂ ಸರ್ಕಾರಗಳು ಕೂಡ ಯೋಚನೆ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಗ್ರಹ. ಹಾ ಸರ್, ಇನ್ನೊಂದು, ಈಗ ಶಿಕ್ಷಣ ಇರ್ಬೋದು, ಜಾಬ್ ಇರ್ಬೋದು, ಈಗ ಅವ್ರಿಗೆ ಸರ್ಟನ್ ಪರ್ಸೆಂಟ್ ಅಂತ ಒಂದು ರಿಸರ್ವೇಶನ್ ಇರುತ್ತೆ ಸರ್. ಈಗ ಶಿಕ್ಷಣದಲ್ಲಿ ಈಗ ಮೈನಾರಿಟಿ ರಿಸರ್ವೇಶನ್ ಇರ್ಬೋದು, ಈಗ SC/ST ರಿಸರ್ವೇಶನ್ ಇರ್ಬೋದು. ಈಗ ನಮ್ದು ಈ ದೃಷ್ಟಿ ವಿಶ್ವಾಸಿಯರಿಗೂ ಒಂದು ರಿಸರ್ವೇಶನ್ ಇರುತ್ತೆ. ಈ ಯಾವುದೇ ಕಾಲೇಜ್ಗಳಲ್ಲಿ ಹೋಗಿ ಎಲ್ಲೇ ಹೋದ್ರು ಸಹ ಅಂತ ವ್ಯಕ್ತಿಗಳಲ್ಲಿ ಹೋದ್ರೆ ತಗೋಬೇಕಾಗತ್ತೆ. ಅದನ್ನ ಮಾಡ್ತಾ ಇದಾರೆ, ಸುಮಾರು ಸಂಸ್ಥೆಗಳು ಖಂಡಿತ ಮಾಡ್ತಾ ಇದಾರೆ. ಅದು ಹೆಚ್ಚಿನ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ಬೇಕಂತ ನಾನು ಬಯಸ್ತೀನಿ. ಆಕ್ಚುಲಿ ಸೋದರರೇ, ಈಗ ಬ್ರೈಲ್ ಲಿಪಿ ಬಗ್ಗೆ ಸ್ವಲ್ಪ ಡಿಸ್ಪ್ಲೇ ಮಾಡಿ. ಹಾ ಸರ್, ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದೆ. ಸೊ ಆತ್ಮೀಯ ವೀಕ್ಷಕರೇ, ಸೊ ಈ ಒಂದು ವಸ್ತುವನ್ನು ನಾವು ಸ್ಟೈಲಸ್ ಅಂತ ಕರಿತೀವಿ. ಸೊ ಈ ಒಂದು ವಸ್ತುವನ್ನು ನಾವು ಇಂಟರ್ ಪಾಯಿಂಟ್ ಅಥವಾ ಸ್ಲೇಟ್ ಅಂತ ಕರಿತೀವಿ. ಸೊ ಈಗ ಆಲ್ರೆಡಿ ನಿಮ್ಗೆ ಕಾಣಿಸ್ತಿರ್ಬೋದು, ಒಂದು ಮನೆಯಲ್ಲಿ 6 ಚುಕ್ಕಿ ಇದೆ. ಸೊ 6 ಚುಕ್ಕಿಯ ಮೂಲಕ ಈ ಒಂದು ಬ್ರೈಲ್ ಸ್ಕ್ರಿಪ್ಟ್ ನ ನಾವು ಉಪಯೋಗಿಸ್ತೀವಿ. ಸೊ ಇದೀಗ ಸ್ನೇಹಿತರೆ, ನಿಮಗೆ ಉರ್ದು ಲಿಪಿ ಗೊತ್ತಿರ್ಬೋದು. ಉರ್ದು ಲಿಪಿಲಿ ಏನಾಗುತ್ತೆ ಅಂದ್ರೆ
ಅವರು ಬಲಗಡೆಯಿಂದ ಬರೆದು ಎಡಗಡೆಗೆ ಬರೀತಾರೆ, ಅಂದ್ರೆ ಬಲಗಡೆ ಸ್ಟಾರ್ಟ್ ಮಾಡಿ ಎಡಗಡೆಗೆ ಮುಗಿಸ್ತಾರೆ. ಸೊ ನಮ್ಮ ಲಿಪಿಯು ಕೂಡ ಅದೇ ರೀತಿ ಇರುತ್ತೆ. ಈಗ ನಿಮಗೆ ನಾನು ಬರೆದು ಬಿಟ್ಟು ನಿಮಗೆ ಒಂದು ಡೆಮೋನ ತೋರಿಸ್ತೀನಿ. ವೀಕ್ಷಕರೇ, ನಿಮಗೆ ಇಲ್ಲಿ ಮೇಲ್ಗಡೆ ಚುಕ್ಕಿಗಳು ಕಾಣಿಸ್ತಿದೆ ಅಲ್ವಾ? ಸೊ ಈ ಚುಕ್ಕಿಯ ಮೂಲಕ, ಸೊ ಈ ಒಂದು ಚುಕ್ಕಿಯ ಮೂಲಕ ನಾವು ಓದ್ತೀವಿ. ಸೊ ಇಲ್ಲಿ ನೋಡಿ, ಸುಮಾರು ಒಂದು 5 ರಿಂದ 6 ಸಲ ನಾನು ಬರೀ 6 ಚುಕ್ಕಿಯನ್ನ ಬರೆದಿದ್ದೀನಿ. ಸೊ ಈ ಒಂದು ನಾವು 6 ಚುಕ್ಕಿಯನ್ನ ನಾವು ನಮಗೆ ನಮ್ಮ ಶಿಕ್ಷಣ ಶುರು ಆಗೋ ಟೈಮಲ್ಲಿ ಇದನ್ನ ನಮಗೆ ಫಸ್ಟ್ ನಮ್ಮ ಶಿಕ್ಷಕರು ಹೇಳ್ಕೊಡ್ತಾರೆ. ನಂತರದಲ್ಲಿ ನಮ್ಗೆ ABCD ಆಗಿರ್ಬೋದು, ಅ ಆ ಇ ಆಗಿರ್ಬೋದು, ಕ ಗುಣಿತವನ್ನಾಗಿರ್ಬೋದು ನಾವು ಬರಿತೀವಿ. ಈಗ ನಿಮಗೆ ನಾನು ABCD ಮತ್ತು ಅ ಆ ಇ ನ ಬರೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ನಾನು ಇಂಗ್ಲಿಷ್ ಆಲ್ಫಾಬೆಟ್ಸ್ ನ ಬರಿತಾ ಇದ್ದೀನಿ. ವೀಕ್ಷಕರೇ, ಈಗ ನೀವಿಲ್ಲಿ ನೋಡ್ಬೋದು, ಮೊದಲಿನ 2 ಸಾಲ್ ಬಿಟ್ಟು ಕೂಡ ನೆಕ್ಸ್ಟ್ 2 ಸಾಲಲ್ಲಿ ನಾನು A ಇಂದ Z ವರೆಗೂ ಒಂದು ಅಕ್ಷರಗಳನ್ನ ಬರೆದಿದ್ದೀನಿ. ಸೊ ಸ್ನೇಹಿತರೆ, ನೀವು 2ನೇ ಲೈನ್ ನಲ್ಲಿ ಮೊಟ್ಟ ಮೊದಲನೇದಾಗಿ ನೋಡ್ಬೋದು, ಒಂದೇ ಒಂದು ಚುಕ್ಕಿ ಇದೆ, ಇದು ಬಂದು A. ಸೊ ಅದ್ರ ಪಕ್ಕದಲ್ಲಿ B, ಇದು ನೋಡಿ 2ನೇ ಅಕ್ಷರ ಬಂದು B, ಇದು ಹಾರಿಜಾಂಟಲ್ ಆಗಿದೆ. ಸೊ ಅದ್ರ ಪಕ್ಕದಲ್ಲಿ C ಇದೆ, ಇದು ವರ್ಟಿಕಲ್ ಆಗಿದೆ. ಸೊ ಅದ್ರ ಪಕ್ಕದಲ್ಲಿ D, E ನೋಡಿ, BCE ಮತ್ತೆ I, ಈ 4 ಅಕ್ಷರಕ್ಕೂ ಕೂಡ ಎರಡೆರಡೆ ಚುಕ್ಕಿಗಳೇ ಇರ್ತದೆ. ಬಟ್ ಅದನ್ನ ಸ್ಲೈಟ್, ಅದರಲ್ಲಿ ನಿಮಗೆ ಸ್ಲೈಟ್ ಡಿಫ್ರೆನ್ಸಸ್ ಇದೆ. B ಹಾರಿಜಾಂಟಲ್ ಆಗಿದೆ, C ವರ್ಟಿಕಲ್ ಆಗಿದೆ, E ನಿಮಗೆ ಕ್ರಾಸ್ ಆಗಿದೆ, ಇನ್ನೊಂದು I ಕ್ರಾಸ್ ಆಗಿದೆ. ಸೊ ಈ ರೀತಿ ನಾವು ಈ ಒಂದು ಬ್ರೈಲ್ ಸ್ಕ್ರಿಪ್ಟ್ ನ ನಾವು ಉಪಯೋಗಿಸ್ತೀವಿ. ಸರ್, ನೀವು ಏನಾದ್ರೂ ಡಿಟೇಷನ್ ಕೊಟ್ರೆ ಅದನ್ನ ನಾನು ಬರೆದು ಶ್ರೋತೃಗಳಿಗೆ ಓದಿ ತೋರಿಸಬಲ್ಲೆ ಸರ್. ಹೌದ್ರಿ? ಹಾ ಸರ್, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ನಿಮ್ಗೆ ಯಾವ ಒಂದು ಭಾಷೆಯಲ್ಲಿ ಕನ್ವಿನಿಯಂಟ್ ಆಗುತ್ತೋ ಆ ಭಾಷೆಯಲ್ಲಿ ನಾನು ಬರೆದು ತೋರಿಸ್ತೀನಿ. ಏನಾದ್ರೂ ಆಗು ಮೊದಲು ಮಾನವನಾಗು, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳು. ಸರ್, ಇನ್ನೊಂದು ಟೈಮ್ ಹೇಳ್ತೀರಾ? ಏನಾದರೂ ಆಗು, ಮೊದಲು ಮಾನವನಾಗು, ಏನಾದರೂ ಆಗು, ಮೊದಲು ಮಾನವನಾಗು, ಮೊದಲು ಮಾನವನಾಗು, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳು. ಅಳವಡಿಸಿಕೊಳ್ಳುವುದಲ್ಲ. ಪ್ರೀತಿಯ ವೀಕ್ಷಕರೇ, ಈಗ ಸರ್ ಹೇಳಿದ್ದನ್ನ ನಾನು ನಿಮ್ಗೆ ಇಲ್ಲಿ ನಾನು ಏನ್ ಬರ್ದಿದ್ದೀನಿ ಅನ್ನೋದನ್ನ ಓದ್ತಾ ಇದ್ದೀನಿ. ಏನಾದರೂ ಆಗು, ಮೊದಲು ನೀ ಮಾನವನಾಗು, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳು ಅನ್ನುವಂತಹ ಸಾಲನ್ನ ಸರ್ ಹೇಳಿದ್ರು. ಅದನ್ನ ನಾನು ನಿಮ್ಗೆ ಬರೆದು ಕೂಡ ತೋರಿಸಿದ್ದೀನಿ. ಸರ್, ಇಲ್ಲಿವರೆಗೂ ತಾವಿಬ್ಬರು ಈ ಬ್ರೈಲ್ ಲಿಪಿ ಬಗ್ಗೆ ಹಾಗೂ ತಮ್ಮ ಶಿಕ್ಷಣ ಬಗ್ಗೆ, ಜೊತೆಗೆ ತಮ್ಮ ಈ ಬೆಳವಣಿಗೆಗೆ ತಂದೆ ತಾಯಿಯರು ಅವರ ಪಾತ್ರ ಮಹತ್ವ, ಅವರಿಗೆ ಹೇಗೆ ಸ್ಮರಿಸುವುದು ಅದಕ್ಕೆ ಇದನ್ನೇ ಇಲ್ಲ ಅಂತ ಹೇಳ್ತೀರಿ. ಹೌದು ಸರ್. ಹಾಗೆ ಸರ್ಕಾರ ಕೂಡ ತಮ್ಮ ವಿವಿಧ ಬೇಡಿಕೆಗಳೇನಿದೆಯಲ್ಲ ಅವು ಬೇಗ ಈಡೇರಿಸಿ ಅಂತಂದ್ರೆ ತಮ್ಮ ವಾಹಿನಿಯ ವತಿಯಿಂದ ಅವ್ರಿಗೆ ಆಗ್ರಹಿಸ್ತೀವಿ. ಒತ್ತಾಯ ಅಂತಲ್ಲ, ಮನವಿ ಅಂತಲ್ಲ, ಆಗ್ರಹ ಮಾಡ್ತೀವಿ.
ನಾವೆಲ್ಲ ಉಳ್ಳವರು, ಎಲ್ಲ ಅಂಗಾಂಗಗಳನ್ನು ಉಳ್ಳವರು, ನಮಗೆಲ್ಲ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಎಲ್ಲ ಸರ್ಕಾರ ಒದಗಿಸಿದೆ. ಹಾಗೆ ನಮ್ಗಿಂತ ಹೆಚ್ಚಿನ ನಿಮ್ಗೆ ಸೌಲಭ್ಯಗಳು ಬೇಕು. ಎಲ್ಲ ಇಲಾಖೆಗಳಲ್ಲೂ ನಮಗೆ ಸ್ಥಾನಗಳು ಸಿಗಲಿ, ಹುದ್ದೆಗಳು ಸಿಗಲಿ ಅಂತಂದು ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಧನ್ಯವಾದಗಳು. ನಮ್ಮ ವೇದಿಕೆಗೆ ಬಂದು ಇಬ್ಬರು ಸಹೋದರರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ಸರ್, ಈ ಒಂದು ಅವಕಾಶಕ್ಕಾಗಿ ನಿಮಗೂ ಹಾಗೂ ನಿಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕೂಡ ನಾನು ಹಾಗೂ ನನ್ನ ಸಹೋದರ ಇಬ್ಬರು ಕೂಡ ಆತ್ಮೀಯವಾದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ಲಿಕ್ಕೆ ಇಷ್ಟಪಡ್ತೀವಿ ಸರ್. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವೇದಿಕೆಯ ಸಿಇಒ ಮುಖೇಶ್ ನಿಲೋಗಲ್ ಅವರು ಚಿಕ್ಕ ಗೌರವಿಸ್ತಾರೆ. ಅದು ಗೌರವ ಸ್ವೀಕರಿಸಿ ನೆನಪಿನ ಕಾಣಿಕೆ. ಅದಕ್ಕೆ ನಮ್ಮ ಒಂದು ನಿಮಿಷ. ಆಕ್ಚುಲಿ ಇದು ಮೂವರಿಗೆ ಸಲ್ಲುತ್ತೆ, ಇಬ್ಬರಿಗೆ ದೃಷ್ಟಿ ವಿಶ್ವಾಸಿಗರ ಬಾಳಿಗೆ ಬೆಳಕಾದ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪುಟ್ಟರಾಜ್ ಗವಾಯಿಗಳು ಮತ್ತು ಕುಮಾರಸ್ವಾಮಿ ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಕುಮಾರಸ್ವಾಮಿಗಳು, ಆಂಧ್ರ ಕುಮಾರಸ್ವಾಮಿ ಇದ್ದಾರೆ. ಅವ್ರ ಫೋಟೋ ಚಿತ್ರ ನಿಮಗೆ ಕೊಡ್ತಾ ಇದ್ದಾರೆ. ನೆನಪಿನ ಕಾಣಿಕೆಯಾಗಿ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವೇದಿಕೆ ಬರ್ತೀವಿ.